ನಮಸ್ಕಾರ ನನ್ನ ಆತ್ಮೀಯರೇ ಮತ್ತು ಪ್ರೀತಿಯ ಬಂಧು ಮಿತ್ರರೇ. ನಾನು ಅಶ್ವಿನಿ, ಹೋಪನೋಪೋನೋ ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ನಿಮಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವ ಅಭ್ಯಾಸವಿದೆಯೇ? ಪ್ರತಿದಿನ ನಾವು ಕುಡಿಯುವ ನೀರಿನಲ್ಲಿ ನಾವು ಅಫರ್ಮೇಷನ್ಸ್ಗಳನ್ನು ಹೇಳಿಕೊಂಡು ನಮಗೆ ಬೇಕಾದ ಎಲ್ಲವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ವಾಟರ್ ಮ್ಯಾನಿಫೆಸ್ಟೇಷನನ್ನು ನಾವು ಮಾಡಿಕೊಳ್ಳಬೇಕು. ಮತ್ತು ಈ ವಾಟರ್ ಮ್ಯಾನಿಫೆಸ್ಟೇಷನ್ ನಮಗೆ ವರ್ಕ್ ಆಗಲ್ಲ ಅಂತಂದರೆ ನಾವು ಈ ರೀತಿ ಮಾಡಬಹುದು. ಹೌದು ಸ್ನೇಹಿತರೆ, ಮೊದಲು ನಾವು ವಾಟರ್ಗೆ ಕನೆಕ್ಟ್ ಆಗಬೇಕು, ನೀರಿಗೆ ಕನೆಕ್ಟ್ ಆಗಬೇಕು. ಪಂಚಭೂತಗಳಲ್ಲಿ ಒಂದಾದ ಆ ನೀರಿಗೆ ನಾವು ಕನೆಕ್ಟ್ ಆದಾಗ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ಡಿಸೈರ್ಸ್ನ ನಾವೀಗ ಫುಲ್ಫಿಲ್ ಮಾಡ್ಕೊತೀವಿ. ಮೊದಲಿಗೆ ವಾಟರ್ಗೆ ಕನೆಕ್ಟ್ ಆಗುವುದರಿಂದ ಆಗುವಂತಹ ಲಾಭಗಳು ಏನೆಂದರೆ ಮನಸ್ಸಿಗೆ ಶಾಂತಿ, ಆತಂಕ, ಒತ್ತಡ, ಭಯ ಎಲ್ಲವೂ ಕಡಿಮೆಯಾಗುತ್ತದೆ. ನಮ್ಮ ಭಾವನೆ ಸಮತೋಲನಗೊಳ್ಳುತ್ತದೆ. ದೇಹ ಶುದ್ಧೀಕರಣವಾಗುತ್ತದೆ. ದೇಹದಲ್ಲಿರುವಂತಹ ಎಲ್ಲ ವಿಷಕಾರಿ ಅಂಶಗಳು ಹೊರಹೋಗಲು ಸಹಾಯವಾಗುತ್ತದೆ ಮತ್ತು ನಮ್ಮ ಪ್ರತಿಯೊಂದು ಕೋಶಗಳು ಸಹ ಶುದ್ಧೀಕರಣವಾಗುತ್ತದೆ ಮತ್ತು ನಮ್ಮ ಹಾರ್ಮೋನ್ ಸಮತೋಲನವಾಗಿ ನಮಗೆ ಬೆಂಬಲಿತವಾಗುತ್ತದೆ. ನಮಗೆ ಭಾವನಾತ್ಮಕವಾಗಿ ಹೀಲಿಂಗ್ ಬಹಳ ಅತಿ ಮುಖ್ಯವಾಗುತ್ತದೆ. ಹಳೆಯ ಎಲ್ಲ ನೋವುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿಯೇ ಹಿಡಿದಿಟ್ಟುಕೊಂಡು ನಾವು ನೋವನ್ನು ಅನುಭವಿಸುತ್ತಿರುತ್ತೇವೆ. ಆಗಲೂ ಸಹ ಈ ವಾಟರ್ ಮ್ಯಾನಿಫೆಸ್ಟೇಷನ್ ನಮಗೆ ಸಹಾಯ ಮಾಡುತ್ತದೆ ಮತ್ತು ಆತ್ಮೀಯ ಸಂಪರ್ಕ ಹೆಚ್ಚಾಗುತ್ತದೆ. ನಿಮ್ಮ ಒಳಗಿನ ಚೇತನ ಶಕ್ತಿ ಸಂಪರ್ಕ ಬಲವಾಗುತ್ತದೆ. ದೈವಿಕ ಸಂದೇಶಗಳು ಸಹ ನಿಮಗೆ ಗ್ರಹಿಸಲು ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಆಶಯಗಳು ವೇಗವಾಗಿ ಸಕಾರಾತ್ಮಕವಾಗಿ ನೀರು ಭಾವನೆಗಳನ್ನು ಹೀರಿಕೊಂಡು ನಿಮಗೆ ಬೇಕಾಗಿರುವಂತಹ ಎಲ್ಲ ಡಿಸೈರ್ಸ್ನ ಫುಲ್ಫಿಲ್ ಮಾಡಿಕೊಡುತ್ತದೆ ಮತ್ತು ವಿಶೇಷವಾಗಿ ನಿಮ್ಮ ಸ್ವಾಧಿಷ್ಠಾನ ಚಕ್ರ ಶುದ್ಧಗೊಳ್ಳುತ್ತದೆ. ಸೃಜನಶೀಲತೆ ಮತ್ತು ಆನಂದ ಹೆಚ್ಚಿಸುತ್ತದೆ. ನಿಮ್ಮ ಭಾವನೆಯ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ನಿದ್ರೆ ಸುಧಾರಣೆಯಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಮೃದುತ್ವ ಹೆಚ್ಚಾಗುತ್ತದೆ. ಕೋಪ, ಅಸಹನೆ ಎಲ್ಲವೂ ಕಡಿಮೆಯಾಗುತ್ತದೆ. ಪ್ರೀತಿ ಮತ್ತು ಸಹಾನುಭೂತಿ ಹೆಚ್ಚಿಸುತ್ತದೆ. ನಿಮ್ಮ ಎಲ್ಲ ಕರ್ಮಗಳು ಸಹ ಇದರಿಂದ ಬಿಡುಗಡೆಯಾಗುತ್ತದೆ. ಹೇಗೆ ಈ ಕರ್ಮಗಳನ್ನು ಬಿಡುಗಡೆ ಮಾಡೋದು ಅಂತೀರಾ? ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ಒಂದು ಲೋಟ ನೀರನ್ನು ಹಿಡಿದಿಟ್ಟುಕೊಂಡು ಆ ನೀರಿಗೆ ನಿಮ್ಮ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ನೀವು ಸಂಪೂರ್ಣವಾಗಿ ಹೇಳುತ್ತಾ ನಿಮ್ಮ ಮನಸ್ಸಿನಿಂದ ಎಲ್ಲವನ್ನು ಹೊರಗೆ ತೆಗೆದು ಹಾಕುತ್ತಿದ್ದೇನೆ. ಆ ನೀರು ಎಲ್ಲವನ್ನು ಹೀರಿಕೊಂಡು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಭಾವನೆಯನ್ನು ತೆಗೆದುಕೊಂಡು ಹೊರ ಹೋಗುತ್ತಿದೆ ಎಂದು ಭಾವಿಸಿ ಆ ನೀರನ್ನು ಸಿಂಕ್ ಒಳಗೆ ಚೆಲ್ಲೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಒತ್ತಡ, ಆತಂಕ, ಭಯಗಳು ಅಥವಾ ಎಲ್ಲ ನಕಾರಾತ್ಮಕ ಭಾವನೆ ಎಲ್ಲವೂ ದೂರವಾಗುತ್ತದೆ. ಹೀಗೆ ನೀರಿಗೆ ಕನೆಕ್ಟ್ ಆಗಬೇಕು ಅಂತಂದರೆ ಒಂದು ಅತ್ಯದ್ಭುತವಾದ ಮೆಡಿಟೇಷನ್ ನಾನೀಗ ಮುಂದಕ್ಕೆ ಕೊಡಲಿದ್ದೇನೆ. ನೀವು ಈ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವ ಮುನ್ನ ನೀವು ನೀರಿಗೆ ಕನೆಕ್ಟ್ ಆಗಿ ಆ ಮೆಡಿಟೇಷನ್ನ ಮಾಡಿದಾಗ ಖಂಡಿತ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತದೆ. ನಿಮ್ಮ ಗಮನ ಈಗ ನಿಮ್ಮ ಉಸಿರಾಟದ ಮೇಲಿದೆ.
ನಿಮ್ಮ ಕಿವಿಯಲ್ಲಿ ನನ್ನ ಮಾತುಗಳು ಮಾತ್ರ ಕೇಳಿಸುತ್ತಿದೆ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಅನ್ನುವಾಗ ನಿಮ್ಮ ಮೂಗಿಂದ ಉಸಿರನ್ನು ಎಳೆದುಕೊಳ್ಳಿ. ಬ್ರೀತ್ ಔಟ್ ಎನ್ನುವಾಗ ನಿಮ್ಮ ಬಾಯಿಂದ ಹೊರಗಡೆ ಉಸಿರನ್ನು ಬಿಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಬ್ರೀತ್ ಇನ್ ಎನ್ನುವಾಗ ಯೂನಿವರ್ಸ್ನ ಪಂಚಭೂತಗಳಲ್ಲಿ ಇರುವಂತಹ ಮತ್ತು ಪ್ರಕೃತಿ ಮಾತೆಯಲ್ಲಿ ಇರುವಂತಹ ಅತ್ಯದ್ಭುತವಾದ ಎನರ್ಜಿಯನ್ನು ನಾವು ಸ್ವೀಕಾರ ಮಾಡುತ್ತಿದ್ದೇವೆ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ನಾನೀಗ ಬ್ರೀತ್ ಇನ್ ಎನ್ನುವಾಗ ನಾನು ನಂಬರ್ಸನ್ನು ಕೌಂಟ್ ಮಾಡುತ್ತೀನಿ. ನಾನು 6ವರೆಗೂ ಕೌಂಟ್ ಮಾಡುವಷ್ಟು ನೀವು ಬ್ರೀತ್ ಇನ್ ಮಾಡ್ಕೊಬೇಕು ಮತ್ತು 9 ಕೌಂಟ್ ಮಾಡುವಷ್ಟು ನೀವು ಬ್ರೀತ್ ಔಟ್ ಮಾಡಬೇಕು. ಬ್ರೀತ್ ಇನ್ 1 2 3 4 5 6. ಬ್ರೀತ್ ಔಟ್ 1 2 3 4 5 6 7 8 9. Breathe in 1 2 3 4 5 6. Breathe out 1 2 3 4 5 6 7 8 9. Breathe in 1 2 3 4 5 6. Breathe out 1 2 3 4 5 6 7 8 9. ಈಗ ಬ್ರೀತ್ ಇನ್ ಎನ್ನುವಾಗ ನಾನು ಹೋಲ್ಡ್ ಅಂತ ಹೇಳಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ನೀರಿಗೆ ಹೇಳ್ತೀನಿ. ಆಗ ಮತ್ತೆ ಹೋಲ್ಡ್ ಮಾಡಿ ಮತ್ತೆ ಬ್ರೀತ್ ಔಟ್ ಮಾಡಿ. ಓಕೆನಾ? ಬ್ರೀತ್ ಇನ್, ಹೋಲ್ಡ್, I am sorry, please forgive me, thank you, I love you my dear water. Breathe out. Breathe in, hold, I am sorry, please forgive me, thank you, I love you my dear water. Breathe out. Breathe in, hold, I am sorry, please forgive me, thank you, I love you my dear water. Breathe out. ಈಗ ನಿಮ್ಮ ಮುಂದೆ ಒಂದು ನೀರಿನ ಬಾಟಲ್ ಅನ್ನು ಇಟ್ಟುಕೊಂಡಿದ್ದೀರಾ. ಈಗ ನಿಮಗೆ ನೀರಿನ ಎನರ್ಜಿಗೆ ನೀವು ಕನೆಕ್ಟ್ ಆಗುತ್ತಿದ್ದೀರಾ. ನಿಮ್ಮ ಮುಂದೆ ಇರುವಂತಹ ನೀರನ್ನು ಗಮನಿಸಿ. ಈ ನೀರು ಭೂಮಿಯೊಳಗಿಂದ ಹರಿದು ಬಂದ ಶುದ್ಧ ಶಕ್ತಿಯುತವಾದ ನೀರೆಂದು ಭಾವಿಸಿ. ಈ ನೀರು ನಿಮ್ಮ ಜೀವನದ ಮೂಲವಾಗಿದೆ. ಈಗ ನೀರಿನೊಂದಿಗೆ ಹೇಳುತ್ತಿದ್ದೀರಾ, ನನ್ನ ಪ್ರೀತಿಯ ನೀರೇ, ನಿನ್ನ ಶುದ್ಧತೆ, ಶಾಂತಿ, ಚೇತನದೊಂದಿಗೆ ನಾನು ಈಗ ಸಂಪರ್ಕವನ್ನು ಹೊಂದುತ್ತಿದ್ದೇನೆ. ನಿಧಾನವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆ ನೀರಿನ ಎನರ್ಜಿಯನ್ನು ನೀವೀಗ ಸ್ವೀಕಾರ ಮಾಡುತ್ತಿದ್ದೀರಾ.
ಮತ್ತೆ ಇನ್ನೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಈಗ ಆ ನೀರಿನ ಎನರ್ಜಿಯನ್ನು ಸ್ವೀಕಾರ ಮಾಡುತ್ತಿದ್ದೀರಾ ಮತ್ತು ಉಸಿರನ್ನು ಆರಾಮಾಗಿ ಬಿಡಿ. ಬ್ರೀತ್ ಇನ್, ಬ್ರೀತ್ ಔಟ್. ನಿಮ್ಮ ಮುಂದೆ ಇರುವಂತಹ ಆ ನೀರನ್ನು ಹಾಗೆ ದಿಟ್ಟಿಸುತ್ತಾ ಗಮನಿಸುತ್ತಾ ಹೇಳುತ್ತಿದ್ದೀರಾ, ಈ ನೀರು ಭೂಮಿಯೊಳಗಿಂದ ಹರಿದು ಬಂದಂತಹ ಶುದ್ಧವಾದ ಶಕ್ತಿ. ಈ ನೀರನ್ನು ನಾನು ಪ್ರೀತಿಯಿಂದ ಸೇವಿಸುತ್ತಿದ್ದೇನೆ. ನನ್ನ ಪ್ರೀತಿಯ ನೀರೇ, ನಿನ್ನನ್ನು ಶುದ್ಧತೆ ಮತ್ತು ಶಾಂತತೆ ಮತ್ತು ಚೇತನದೊಂದಿಗೆ ನಾನು ಈಗ ನಿನ್ನ ಸಂಪರ್ಕವನ್ನು ಹೊಂದುತ್ತಿದ್ದೇನೆ. ಈಗ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಪಾದಗಳಲ್ಲಿ ನೀರು ಹರಿಯುತ್ತಿದೆ. ನೀವು ಹರಿಯುವ ನೀರಿನೊಳಗೆ ಪಾದವನ್ನು ಇಟ್ಟುಕೊಂಡಿದ್ದೀರಾ. ಅದು ನಿಮ್ಮ ಜೀವಕೋಶಗಳಲ್ಲಿ ಈಗ ಹರಿಯುತ್ತಿದೆ. ನಿಮ್ಮ ಎಲ್ಲ ಒತ್ತಡಗಳನ್ನು, ದುಃಖ, ನೋವುಗಳನ್ನು ಎಲ್ಲವನ್ನು ಆ ನೀರು ತೊಳೆದು ಹಾಕುತ್ತಿದೆ. ಈಗ ಆ ನೀರಿಗೆ ಕೃತಜ್ಞತೆಯನ್ನು ನೀವು ಸಲ್ಲಿಸುತ್ತಿದ್ದೀರಾ. ನನ್ನ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸಿದ ನೀರೇ, ನಾನು ನಿನಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಈಗ ನೀರಿಗೆ ನೀವು ಕೃತಜ್ಞತೆಯನ್ನು ಅರ್ಪಿಸುತ್ತಾ ನೀರಿಗೆ ಕನೆಕ್ಟೆಡ್ ಆಗಿದ್ದೀರಾ. ಆ ನೀರಿನಲ್ಲಿರುವಂತಹ ಆ ಶಕ್ತಿಯನ್ನು ನೀವೀಗ ಸಂಪೂರ್ಣವಾಗಿ ನಿಮ್ಮೊಳಗೆ ಆಳವಾಗಿ ಸ್ವೀಕಾರ ಮಾಡುತ್ತಿದ್ದೀರಾ. ಆದ್ದರಿಂದ ಈಗ ನಿಮ್ಮ ಸ್ವಾದಿಷ್ಠಾನ ಚಕ್ರ ಅತ್ಯದ್ಭುತವಾಗಿ ಸಂಪೂರ್ಣವಾಗಿ ಶುದ್ಧಗೊಂಡಿದೆ. ಈಗ ನೀರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾವೀಗ ಆರಾಮಾಗಿ ಮೆಡಿಟೇಷನ್ ಮೋಡಿಂದ ನಾರ್ಮಲ್ ಮೋಡ್ಗೆ ಬರ್ತಾ ಇದ್ದೇವೆ. ಮತ್ತು ಇದಾದ ನಂತರ ನಿಮ್ಮ ಕೈಗಳನ್ನು ಉಜ್ಜಿಕೊಂಡು ನೀವು ನಿಮ್ಮ ಆಸೆಗಳನ್ನು ನೀರಿಗೆ ಹೇಳಿಕೊಂಡು ನಿಮ್ಮ ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನು ನೀವು ಮಾಡಿಕೊಳ್ಳಬಹುದು.